ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ತುಘಲಕ್ ದರ್ಬಾರ್ ನಡೆಸ್ತಾ ಇರುವಂಥ ಡೊನಾಲ್ಡ್ ಟ್ರಂಪ್ ಏನು ಮಾತನಾಡಿದ್ರೋ ಅದೇ ಪ್ರಕಾರವಾಗಿ ನಡೆದುಕೊಂಡಿದ್ದಾರೆ. ಅಂದರೆ ಏಪ್ರಿಲ್ 2ನೇ ತಾರೀಕು ನಾನು ರೆಸಿಪ್ರೋಕಲ್ ಟ್ಯಾರಿಫನ್ನು ಇಡೀ ವಿಶ್ವದ ಮೇಲೆ ಹೇರ್ತೀನಿ, ಅಂದರೆ ಅಮೆರಿಕದ ಮೇಲೆ ಯಾವ ದೇಶಗಳು ಎಷ್ಟು ಟ್ಯಾರಿಫನ್ನು ಹಾಕ್ತಾವೋ ಅಷ್ಟೇ ಟ್ಯಾರಿಫನ್ನು ಆ ದೇಶಗಳ ಮೇಲೆ ವಿಧಿಸ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದರು. ಅದೇ ಪ್ರಕಾರವಾಗಿ ಈಗ ಅವರ ಟ್ಯಾರಿಫ್ ಕೂಡ ಜಾರಿ ಆಗ್ತಾ ಇದೆ. ಭಾರತದ ಮೇಲೆ ಬರೋಬ್ಬರಿ 26% ಟ್ಯಾರಿಫನ್ನು ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಚೈನಾ ಮೇಲೆ ನಮಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನ, ಬಾಂಗ್ಲಾದೇಶಗಳು ಕೂಡ ಟ್ರಂಪ್ ಟ್ಯಾರಿಫ್ ಬರೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಮಿತ್ರರೇ, ಯಾರನ್ನೂ ಬಿಟ್ಟಿಲ್ಲ. ಟ್ರಂಪ್ ಇಡೀ ಟ್ಯಾರಿಫ್ ಪಟ್ಟಿಯಲ್ಲಿ ಒಂದೇ ಒಂದು ದೇಶದ ಹೆಸರಿಲ್ಲ, ಆ ದೇಶ ರಷ್ಯಾ. ಅದನ್ನು ಹೊರತುಪಡಿಸಿದರೆ ಪ್ರತಿಯೊಂದು ದೇಶದ ಹೆಸರನ್ನು ಕೂಡ ಟ್ರಂಪ್ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ದೇಶಗಳ ಮೇಲೂ ಕೂಡ ಟ್ಯಾರಿಫನ್ನು ಹಾಕಿದ್ದಾರೆ. ಬೇರೆ ಬೇರೆ ಸ್ಲ್ಯಾಬ್ಗಳಿದ್ದಾವೆ. ಭಾರತಕ್ಕೆ 26% ಆದರೆ ಚೈನಾಗೆ 34% ಟ್ಯಾರಿಫ್ ಹಾಕಿದ್ದಾರೆ. ಪಾಕಿಸ್ತಾನಕ್ಕೆ 29% ಹಾಕಿದ್ದಾರೆ. ಹೀಗೆ ಮನಸ್ಸಿಗೆ ಬಂದಂತೆ ಟ್ರಂಪ್ ತನ್ನದೇ ಆದಂತಹ ಒಂದು ಗಣಿತದ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಟ್ಯಾರಿಫನ್ನು ಘೋಷಣೆ ಮಾಡಿದ್ದಾರೆ. ಸದ್ಯ ಮಿತ್ರರೇ, ಟ್ರಂಪ್ ಅವರ ಈ ಹುಂಬ ನಿರ್ಧಾರ ಇದೆಯಲ್ಲ, ಇದು ಇಡೀ ವಿಶ್ವದ ಮೇಲೆ ಪರಿಣಾಮ ಬೀರುತ್ತೆ. ಕೇವಲ ಅಮೆರಿಕದ ಮೇಲೆ ಮಾತ್ರ ಅಲ್ಲ, ಅಥವಾ ಭಾರತದ ಮೇಲೆ ಮಾತ್ರ ಅಲ್ಲ, ಇಡೀ ವಿಶ್ವದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಟ್ರಂಪ್ ಅವರ ಈ ಹುಚ್ಚಾಟಕ್ಕೆ ಬಲಿಯಾಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಟ್ರಂಪ್ ಅವರು ಎಷ್ಟೆಷ್ಟು ಟ್ಯಾರಿಫನ್ನು ಯಾವ್ಯಾವ ದೇಶದ ಮೇಲೆ ವಿಧಿಸಿದ್ದಾರೆ, ಇದರ ಪರಿಣಾಮ ಏನಾಗುತ್ತೆ, ಭಾರತ ಯಾವ ರೂಪದಲ್ಲಿ ಪರಿಣಾಮವನ್ನು ಎದುರಿಸಬೇಕು, ಭಾರತಕ್ಕೆ ಎಷ್ಟು ನಷ್ಟ ಆಗುತ್ತೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕಳೆದ ರಾತ್ರಿ 2 ಗಂಟೆ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್ ಆದಂತಹ ಸಮಯ. ಯಾಕೆ ಗೊತ್ತಾ? ನಮ್ಮ ಸಂಸತ್ತಿನಲ್ಲಿ ಐತಿಹಾಸಿಕವಾದಂತಹ ವಕ್ಫ್ ಬಿಲ್ ಅದೇ ಸಮಯಕ್ಕೆ ಪಾಸ್ ಆಯಿತು. ಲೋಕಸಭೆಯಲ್ಲಿ ಸುದೀರ್ಘವಾಗಿ 14 ಗಂಟೆಗಳ ಕಾಲ ಬಹಳ ಹೀಟ್ ಡಿಬೇಟ್ ನಡೆದು ಅಂತಿಮವಾಗಿ ಲೋಕಸಭೆಯಲ್ಲಿ ಅದು ಪಾಸ್ ಆಯಿತು. ಎಷ್ಟೊತ್ತಿಗೆ? ರಾತ್ರಿ 2 ಗಂಟೆಗೆ. ಅದೇ ಸಮಯಕ್ಕೆ ಅಮೆರಿಕದಲ್ಲಿ ಟ್ರಂಪ್ ಒಂದು ಭಾಷಣ ಮಾಡ್ತಾರೆ. ಅವರೇನು ವಕ್ಫ್ ಬಗ್ಗೆ ಮಾತನಾಡೋದಕ್ಕೆ ಭಾಷಣ ಮಾಡಿದ್ದಲ್ಲ, ಬದಲಾಗಿ ಇಡೀ ವಿಶ್ವದ ಮೇಲೆ ಟ್ಯಾರಿಫ್ ಅನ್ನು ಹಾಕೋದಕ್ಕೆ ಅವರೊಂದು ಭಾಷಣ ಮಾಡ್ತಾರೆ. ಟ್ರಂಪ್ ಅವರು ಈ ಹಿಂದೆಯೇ ಘೋಷಣೆ ಮಾಡಿದರು. US ಅಸೆಂಬ್ಲಿಯಲ್ಲಿ ಪ್ರಥಮ ಬಾರಿಗೆ ಅವರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಟ್ರಂಪ್ ಏನು ಹೇಳಿದರು? ನಾನು ಇಡೀ ವಿಶ್ವದ ಮೇಲೆ ಏಪ್ರಿಲ್ 2ನೇ ತಾರೀಕು ಟ್ಯಾರಿಫನ್ನು ಘೋಷಣೆ ಮಾಡ್ತೀನಿ. ಏಪ್ರಿಲ್ 1ರಿಂದಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ, ಆದರೆ ಅದು ಫೂಲ್ಸ್ ಡೇ. ಹೀಗಾಗಿ ನನ್ನ ಟ್ಯಾರಿಫ್ ನಗೆಪಾಟಲಿಗೆ ಈಡಾಗಬಾರದು ಅಂತೇಳಿ ನಾನು 2ನೇ ತಾರೀಕು ಘೋಷಣೆ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದರು. ಅದೇ ಪ್ರಕಾರವಾಗಿ ಕಳೆದ ರಾತ್ರಿ 2 ಗಂಟೆ ಸರಿಸುಮಾರಿಗೆ ಟ್ರಂಪ್ ಅವರು ಭಾಷಣ ಮಾಡ್ತಾರೆ. ಎಲ್ಲ ದೇಶಗಳಿಗೆ ಎಷ್ಟೆಷ್ಟು ಟ್ಯಾರಿಫ್ ಹಾಕಿದ್ದೀನಿ ಅಂತ ಟ್ರಂಪ್ ಅವರು ಸ್ವತಃ ಘೋಷಣೆ ಮಾಡ್ತಾರೆ. ಮಿತ್ರರೇ, ಟ್ರಂಪ್ ಏನು ಹೇಳಿದ್ರಲ್ಲ, ಏಪ್ರಿಲ್ 1ನೇ ತಾರೀಕು ನಾನು ಟ್ಯಾರಿಫ್ ಘೋಷಣೆ ಮಾಡಿದ್ರೆ ಅವತ್ತು ಮೂರ್ಖರ ದಿನ ಅಂತ ಹೇಳಿ ನೀವು ಆ ಇಡೀ ಟ್ಯಾರಿಫನ್ನು ನಗೆಪಾಟಲಿಗೀಡು ಮಾಡ್ತೀರಿ ಅಂತ ಟ್ರಂಪ್ ಹೇಳಿದ್ರಲ್ಲ, 2ನೇ ತಾರೀಕು ಘೋಷಣೆ ಮಾಡಿದ್ರೂ ಕೂಡ ಇಡೀ ವಿಶ್ವ ಟ್ರಂಪ್ ಅವರ ಟ್ಯಾರಿಫನ್ನು ನೋಡಿ ಬಿದ್ದು ಬಿದ್ದು ನಗುತ್ತಾ ಇದೆ. ಟ್ರಂಪ್ ಅವರ ಟ್ಯಾರಿಫ್ ಏನಿದೆ, ಇದು ಭಸ್ಮಾಸುರನ ಕತೆ ಅಂತೇಳಿ ಅನೇಕ ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಟ್ರಂಪ್ ಅವರಿಗೆ ಬಹಳ ಆತ್ಮೀಯರಾಗಿರುವಂತಹ ನಾಯಕರು ಕೂಡ ಇದನ್ನು ಖಂಡಿಸ್ತಾ ಇದ್ದಾರೆ. ಅದು ಜಾರ್ಜಿಯಾ ಮೆಲೋನಿ ಇರಬಹುದು, ಆಸ್ಟ್ರೇಲಿಯಾದ ಪ್ರಧಾನಿ ಆಲ್ಬನೀಸಿ ಇರಬಹುದು, ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಇದೊಂದು ಮೂರ್ಖತನದ ನಿರ್ಧಾರ ಅಂತ ಇಡೀ ವಿಶ್ವ ಹೇಳ್ತಾ ಇದೆ. ಅಷ್ಟಕ್ಕೂ ಟ್ರಂಪ್ ಯಾರ್ಯಾರ ಮೇಲೆ ಎಷ್ಟೆಷ್ಟು ಟ್ಯಾರಿಫ್ ಹಾಕಿದ್ದಾರೆ ಅಂತ ಮೊದಲಿಗೆ ಹೇಳ್ಬಿಡ್ತೀನಿ, ಆನಂತರ ಯಾಕೆ ಅಂತ ನಿಮಗೆ ವಿವರಿಸಿ ಹೇಳ್ತೀನಿ. ಟ್ರಂಪ್ ಅವರ ನಂಬರ್ 1 ಟಾರ್ಗೆಟ್ ಆಗಿದ್ದೆ ಚೈನಾ ಮೇಲೆ ಟ್ರಂಪ್ 34% ಟ್ಯಾರಿಫ್ ಹಾಕಿದ್ದಾರೆ. ಹಾಗೆ ಯುರೋಪಿಯನ್ ಯೂನಿಯನ್ ಮೇಲೆ 20% ಟ್ಯಾರಿಫ್ ಹಾಕಿದ್ದಾರೆ. ವಿಯೆಟ್ನಾಂ ಮೇಲೆ 46% ಟ್ಯಾರಿಫ್ ಹಾಕಿದ್ರೆ, ತೈವಾನ್ ಮೇಲೆ 32% ಟ್ಯಾರಿಫ್ ಹಾಕಿದ್ದಾರೆ. ಜಪಾನ್ ಮೇಲೆ 24% ಟ್ಯಾರಿಫ್ ಹಾಕಿದ್ದಾರೆ. ಭಾರತದ ಮೇಲೆ 26% ಟ್ಯಾರಿಫನ್ನು ವಿಧಿಸಿದ್ದಾರೆ. ಕಾಂಬೋಡಿಯಾದ ಮೇಲೆ 49% ಟ್ಯಾರಿಫ್ ಹಾಕಿದ್ರೆ, ಟರ್ಕಿಯ ಮೇಲೆ 10% ಟ್ಯಾರಿಫ್ ಹಾಕಿದ್ದಾರೆ. ಸೌದಿ ಅರೇಬಿಯಾ, ನ್ಯೂಜಿಲೆಂಡ್ ಈ ದೇಶಗಳ ಮೇಲೂ ಕೂಡ 10% ಟ್ಯಾರಿಫ್ ಹಾಕಿದ್ದಾರೆ. ನಮ್ಮ ಪಕ್ಕದಲ್ಲಿರುವಂತಹ ಶ್ರೀಲಂಕಾ ಮೇಲೆ 44% ಟ್ಯಾರಿಫ್ ಹಾಕಿದ್ದಾರೆ. ಪಾಕಿಸ್ತಾನದ ಮೇಲೆ 29% ಟ್ಯಾರಿಫ್ ಹಾಕಿದ್ದಾರೆ. ಇಸ್ರೇಲ್ US ಅತ್ಯಂತ ಆಪ್ತವಾದಂತಹ ದೇಶ, ಅಂತಹ ಇಸ್ರೇಲನ್ನು ಕೂಡ ಟ್ರಂಪ್ ಬಿಟ್ಟಿಲ್ಲ. ಅವ್ರ ಮೇಲೂ ಕೂಡ 17% ಟ್ಯಾರಿಫ್ ಅನ್ನು ಹಾಕಿದ್ದಾರೆ. UK ಮೇಲೆ 10% ಟ್ಯಾರಿಫ್ ಹಾಕಿದ್ರೆ, ಆಸ್ಟ್ರೇಲಿಯಾ ಮೇಲೂ ಕೂಡ 10% ಟ್ಯಾರಿಫ್ ಹಾಕಿದ್ದಾರೆ. ಹಾಗೆ ಬಾಂಗ್ಲಾದೇಶದ ಮೇಲೆ 37% ಟ್ಯಾರಿಫ್ ಹಾಕಿದ್ದಾರೆ. ಮಿತ್ರರೇ, ಟ್ರಂಪ್ ಅವರ ಟ್ಯಾರಿಫ್ ಅಸ್ತ್ರದಿಂದ ಈ ಎಲ್ಲ ದೇಶಗಳು ಬಚಾವಾಗುವಂತಹದ್ದು ಬಹಳ ಕಷ್ಟ ಇದೆ. ಭಾರತಕ್ಕೂ ಕೂಡ ಇದು ದೊಡ್ಡ ಸಂಕಷ್ಟದ ವಿಚಾರವೇ. ಹಾಗಂತ ಅಮೆರಿಕ ಟ್ಯಾರಿಫ್ ಹಾಕಿ ಅವರೇನು ಬಚಾವಾಗ್ತಾರೆ ಅಂತಿಲ್ಲ. ಹಾಗಾದರೆ ಟ್ರಂಪ್ ಅವರು ಈ ಟ್ಯಾರಿಫ್ ಹಾಕುವಂತ ಸಂದರ್ಭದಲ್ಲಿ ಒಂದೊಂದು ದೇಶಗಳಿಗೆ ಒಂದೊಂದು ರೀತಿಯ ಸ್ಲ್ಯಾಬ್ ಅನ್ನು ವಿಧಿಸಿದಾರಲ್ಲ, ಯಾವ ಆಧಾರದ ಮೇಲೆ ಈ ಸ್ಲ್ಯಾಬ್ ಅನ್ನು ವಿಧಿಸಲಾಗಿದೆ ಕೇಳಿದ್ರೆ ಮಿತ್ರರೇ, ಈ ಗಣಿತವೇ ಅರ್ಥ ಆಗ್ತಾ ಇಲ್ಲ. ಟ್ರಂಪ್ ಹೇಳ್ತಾ ಇದ್ದಾರೆ, ನಾನು 50% ರಿಯಾಯಿತಿಯನ್ನು ಘೋಷಣೆ ಮಾಡಿದ್ದೀನಿ. ಈ ಹಿಂದೆ ನಾನು ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನ ಹೇಳಿದ್ದೆ, ಅಂದ್ರೆ ಯಾರು ಎಷ್ಟು ಟ್ಯಾರಿಫ್ ಅನ್ನ ಅಮೆರಿಕದ ವಸ್ತುಗಳ ಮೇಲೆ ಹಾಕ್ತಾರೋ ಅಷ್ಟೇ ಟ್ಯಾರಿಫ್ ಅನ್ನ ಅಮೆರಿಕ ಆ ದೇಶದ ವಸ್ತುಗಳ ಮೇಲೆ ವಿಧಿಸುತ್ತೆ ಅಂತ ನಾನು ಘೋಷಣೆ ಮಾಡಿದ್ದೆ. ಆದ್ರೆ ಈಗ ನಾನು ಆ ಮಾತಿನಂತೆ ನಡೆದುಕೊಳ್ತಾ ಇಲ್ಲ, 50% ರಿಯಾಯಿತಿ ಕೊಡ್ತಾ ಇದ್ದೀನಿ ಹೀಗಂತ ಟ್ರಂಪ್ ಹೇಳಿದ್ದಾರೆ. ಆ 50% ರಿಯಾಯಿತಿ ಏನು ಕೇಳಿದ್ರೆ, ಅಮೆರಿಕದ ವಸ್ತುಗಳಿಗೆ ಚೈನಾದಲ್ಲಿ 67% ಟ್ಯಾರಿಫ್ ಅನ್ನ ವಿಧಿಸಲಾಗ್ತಾ ಇದೆ. ಅಂದ್ರೆ ಚೈನಾ ಸರ್ಕಾರ 67% ಟ್ಯಾರಿಫ್ ಆಗ್ತಾ ಇದೆ, ನಾವು ಅದರ ಅರ್ಧವನ್ನು ವಿಧಿಸ್ತೀವಿ.
ವಿಧಿಸ್ತೀವಿ. ಅಂದ್ರೆ ಅಮೆರಿಕದಲ್ಲಿ ಚೈನಾದ ವಸ್ತುಗಳಿಗೆ 34% ವಿಧಿಸ್ತಾ ಇದೀವಿ. ಹಾಗೆ ಭಾರತದಲ್ಲಿ ಅಮೆರಿಕದ ವಸ್ತುಗಳಿಗೆ 52% ಟ್ಯಾರಿಫ್ ಅನ್ನು ಹಾಕಲಾಗ್ತಾ ಇದೆ. ಇದೇ ಕಾರಣದಿಂದ ಭಾರತದ ವಸ್ತುಗಳಿಗೆ ಅಮೆರಿಕದಲ್ಲಿ ನಾವು 26% ಟ್ಯಾರಿಫ್ ಹಾಕ್ತೀವಿ. ಟ್ರಂಪ್ ಹೀಗೆ ಎಲ್ಲ ದೇಶಗಳ ವಿಚಾರವಾಗಿಯೂ ಕೂಡ ಘೋಷಣೆ ಮಾಡಿದ್ದಾರೆ. ಇಸ್ರೇಲ್ನಲ್ಲಿ ಅಮೆರಿಕದ ವಸ್ತುಗಳಿಗೆ 33% ಟ್ಯಾರಿಫ್ ಹಾಕಲಾಗ್ತಾ ಇದೆ. ಅದೇ ಕಾರಣಕ್ಕೆ ಅಮೆರಿಕದಲ್ಲಿ ಇಸ್ರೇಲ್ ವಸ್ತುಗಳ ಮೇಲೆ 17% ಟ್ಯಾರಿಫ್ ಹಾಕ್ತಾ ಇದೀವಿ. ಎಲ್ಲ ದೇಶಗಳನ್ನು ಹೀಗೆ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಅಮೆರಿಕದ ವಸ್ತುಗಳ ಮೇಲೆ 58% ಟ್ಯಾರಿಫ್ ಹಾಕ್ತಾ ಇದ್ದಾರಂತೆ. ಅದಕ್ಕಾಗಿ ಪಾಕಿಸ್ತಾನದ ವಸ್ತುಗಳಿಗೆ ಅಮೆರಿಕದಲ್ಲಿ 29% ಟ್ಯಾರಿಫ್ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಆದ್ರೆ ಮಿತ್ರರೇ, ಈ ಗಣಿತ ಯಾವುದು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ಅಂಕಿಅಂಶಗಳನ್ನ ಟ್ರಂಪ್ ಅವರಿಗೆ ಯಾರು ಕೊಟ್ರು? ಈಗ ಟ್ರಂಪ್ ಅವರೇ ಹೇಳಿದಾರಲ್ಲ, ಭಾರತ ಅಮೆರಿಕದ ವಸ್ತುಗಳಿಗೆ 52% ಟ್ಯಾರಿಫ್ ಆಗ್ತಾ ಇದೆ ಅಂತ. ಆದ್ರೆ ಇದನ್ನ ನಾವು ಲೆಕ್ಕಾಚಾರ ಹಾಕಿ ನೋಡಿದ್ರೆ ಭಾರತದಲ್ಲಿ ಅಮೆರಿಕದ 0.3% ವಸ್ತುಗಳ ಮೇಲೆ ಮಾತ್ರ 50% ಗಿಂತ ಜಾಸ್ತಿ ಟ್ಯಾರಿಫ್ ಇದೆ. ಉಳಿದಂತಹ ವಸ್ತುಗಳಿಗೆ ಭಾರತದಲ್ಲಿ ಅಮೆರಿಕದ ವಸ್ತುಗಳಿಗೆ 50% ಏನು ಟ್ಯಾರಿಫ್ ಆಗ್ತಾ ಇಲ್ಲ. ಕೆಲವುದ್ರ ಮೇಲೆ 10% ಇದೆ, ಕೆಲವುದ್ರ ಮೇಲೆ 20% ಇದೆ. ಆದ್ರೆ ಟ್ರಂಪ್ ಓವರ್ ಆಲ್ ಆಗಿ ಭಾರತ ಅಮೆರಿಕದ ವಸ್ತುಗಳ ಮೇಲೆ 52% ಟ್ಯಾರಿಫ್ ಆಗ್ತಾ ಇದೆ ಅಂತ ಘೋಷಣೆ ಮಾಡಿದ್ದಾರೆ. ಈ ಅಂಕಿಅಂಶಗಳ ಮೂಲ ಎಲ್ಲಿದು ಅಂತ ಟ್ರಂಪ್ ಎಲ್ಲೂ ಹೇಳ್ತಾ ಇಲ್ಲ. ಟ್ರಂಪ್ ಏನ್ ಹೇಳ್ತಾ ಇದ್ದಾರೋ ಅದನ್ನ ಜಗತ್ತು ನಂಬಬೇಕು. ಆ ರೀತಿಯಾಗಿ ಟ್ರಂಪ್ ಏಕಪಕ್ಷೀಯವಾದಂತಹ ಟ್ಯಾರಿಫ್ ಅನ್ನ ಘೋಷಣೆ ಮಾಡಿದ್ದಾರೆ. ಇದರಿಂದ ಭಾರತಕ್ಕೆ ಹೇಗೆ ಹೊಡೆತ ಬೀಳುತ್ತೆ ಕೇಳಿದ್ರೆ, ಈಗ ಉದಾಹರಣೆಗೆ ಭಾರತದ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಅಮೆರಿಕದಲ್ಲಿ ₹100 ಸೇಲ್ ಆಗ್ತಾ ಇತ್ತು ಅಂತ ಅಂದುಕೊಳ್ಳಿ ಈ ಹಿಂದೆ. ಈಗ ಟ್ರಂಪ್ ಟ್ಯಾರಿಫ್ ವಿಧಿಸಿದ್ರಿಂದಾಗಿ ಆ ಒಂದು ಟ್ಯಾಬ್ಲೆಟ್ ನ ಬೆಲೆ ₹126 ಆಗುತ್ತೆ. ಯಾಕೆಂದ್ರೆ 26% ಟ್ಯಾರಿಫ್ ಆಗ್ತಾ ಇದಾರಲ್ಲ. ಹಾಗೆ ಭಾರತದ ಒಂದು ವಸ್ತು ಅಮೆರಿಕದಲ್ಲಿ ₹1000 ಈ ಹಿಂದೆ ಮಾರಾಟವಾಗ್ತಾ ಇದ್ರೆ ಅದರ ಬೆಲೆ ನಾಳೆಯಿಂದ ₹1226 ಆಗುತ್ತೆ. ಅಷ್ಟರ ಮಟ್ಟಿಗೆ ಭಾರತದ ವಸ್ತುಗಳಿಗೆ ಅಮೆರಿಕದಲ್ಲಿ ಬೆಲೆ ಏರಿಕೆ ಆಗುತ್ತೆ. ಕೇವಲ ಭಾರತದ್ದು ಮಾತ್ರವಾ? ಖಂಡಿತವಾಗ್ಲೂ ಇಲ್ಲ. ಚೈನಾದ ವಸ್ತುಗಳು ಕೂಡ ಅಮೆರಿಕದ ಮಾರ್ಕೆಟ್ ಅನ್ನೇ ಆಳ್ತಾ ಇದಾವೆ. ಅಂತಹ ಚೈನಾದ ವಸ್ತುಗಳ ಬೆಲೆ 34% ಏರಿಕೆ ಆಗುತ್ತೆ. ₹1,000 ವಸ್ತುವಿನ ಬೆಲೆ ₹1,340 ಆಗುತ್ತೆ. ಚೈನಾದ ವಸ್ತುಗಳು ಭಾರತಕ್ಕೆ ಎಷ್ಟರ ಮಟ್ಟಿಗೆ ಇದು ನಷ್ಟ ಆಗುತ್ತೆ ಕೇಳಿದ್ರೆ, ಮಿತ್ರರೇ, ಭಾರತ ಮತ್ತು ಅಮೆರಿಕದ ನಡುವೆ ವಾರ್ಷಿಕವಾಗಿ ಸರಿಸುಮಾರು $120 ಬಿಲಿಯನ್ ಹೆಚ್ಚು ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಭಾರತ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದಿಂದ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದೆ. ನಾ ಹಿಂದೆ ಹಲವಾರು ಬಾರಿ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿವರಿಸಿದ್ದೀನಿ. ಈಗ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಈಗ ಟ್ರಂಪ್ 26% ಟ್ಯಾರಿಫ್ ಹಾಕಿದ್ರಿಂದಾಗಿ ಭಾರತಕ್ಕೆ ವಾರ್ಷಿಕವಾಗಿ $3.1 ಬಿಲಿಯನ್ ನಷ್ಟು ನಷ್ಟ ಆಗುವಂತಹ ಭೀತಿ ಎದುರಾಗಿದೆ. $3.1 ಬಿಲಿಯನ್ ಅಂತಂದ್ರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕಾದ್ರೆ ಸರಿಸುಮಾರು ಒಂದು 26,000ದಿಂದ 27,000 ಕೋಟಿಯಷ್ಟು ವಾರ್ಷಿಕವಾಗಿ ನಮಗೆ ನಷ್ಟ ಆಗುತ್ತೆ. ಅಮೆರಿಕ ಈ ರೀತಿಯಾಗಿ ಎಲ್ಲಾ ದೇಶಗಳ ಮೇಲೆ ಟ್ಯಾರಿಫ್ ಹಾಕ್ತಾ ಇದೆಯಲ್ಲ, ಇದರಿಂದ ಟ್ರಂಪ್ ಅವರ ಸರ್ಕಾರಕ್ಕೆ ಎಷ್ಟು ಲಾಭ ಆಗುತ್ತೆ ಕೇಳಿದ್ರೆ, ವಾರ್ಷಿಕವಾಗಿ ಅವರು ಸರಿಸುಮಾರು $700 ಬಿಲಿಯನ್ ಹೆಚ್ಚುವರಿ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಮಿತ್ರರೇ, $700 ಬಿಲಿಯನ್ ಅಂತಂದ್ರೆ ಸಣ್ಣ ಅಮೌಂಟ್ ಅಲ್ಲ. ಅಮೆರಿಕದ 1 ವರ್ಷದ ರಕ್ಷಣಾ ಬಜೆಟ್, ಹಾಗೆ ಭಾರತದ 1 ವರ್ಷದ ಬಜೆಟ್ಗಿಂತಲೂ ಜಾಸ್ತಿ ಹಣ ಇದು. ಭಾರತದ ರೂಪಾಯಿಯಲ್ಲಿ ಇದನ್ನು ಕನ್ವರ್ಟ್ ಮಾಡಿ ಹೇಳಬೇಕು ಅಂತಂದ್ರೆ ಸರಿಸುಮಾರು 60 ಲಕ್ಷ ಕೋಟಿ ರೂಪಾಯಿ ಹೊಸದಾಗಿ ಟ್ಯಾರಿಫ್ ಹಾಕಿದ್ರಿಂದಾಗಿ ಟ್ರಂಪ್ ಸರ್ಕಾರಕ್ಕೆ ಆಗ್ತಿರುವಂತಹ ವಾರ್ಷಿಕ ಲಾಭ. ಮಿತ್ರರೇ, ಇದನ್ನ ಲಾಭ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೇನೋ ಹಣ ಬರುತ್ತೆ, ಆದರೆ ಈ ಹಣವನ್ನು ಪೇ ಮಾಡುವಂಥವ್ರು ಯಾರು? ಈಗ ಭಾರತದ ವಸ್ತುಗಳ ಮೇಲೆ 26% ಟ್ಯಾರಿಫ್ ಹಾಕಿದ್ರೆ ಭಾರತ ಸರ್ಕಾರ ಏನು ಕೈಯಿಂದ ಕೊಡುತ್ತಾ? ಖಂಡಿತವಾಗ್ಲೂ ಇಲ್ಲ. ತನ್ನ ವಸ್ತುವಿನ ಮುಖಬೆಲೆಯನ್ನ ಜಾಸ್ತಿ ಮಾಡುತ್ತೆ. ಆ ವಸ್ತುವನ್ನು ಕೊಳ್ಳುವಂತಹ ಅಮೆರಿಕದ ಪ್ರಜೆಗಳೇ ಆ ಹಣವನ್ನು ಕೊಡಬೇಕು. ಭಾರತ ಸರ್ಕಾರವಾಗ್ಲಿ ಭಾರತದ ಕಂಪನಿಗಳಾಗ್ಲಿ ಯಾರು ಕೂಡ ಕೈಯಿಂದ ಪೇ ಮಾಡೋದಿಲ್ಲ. ಇದನ್ನು ಬಹಳ ಗಮನವಿಟ್ಟು ನೋಡಬೇಕು. ಅಂದ್ರೆ ಈ ಟ್ಯಾರಿಫ್ ನಿಂದಾಗಿ ನಿಜವಾದ ಲಾಸ್ ಅನುಭವಿಸುವಂತವರು ಅಮೆರಿಕದ ಪ್ರಜೆಗಳು. ಇದನ್ನು ಅಮೆರಿಕದ ಅರ್ಥಶಾಸ್ತ್ರಜ್ಞರು ತೀವ್ರವಾಗಿ ಟೀಕಿಸ್ತಾ ಇದ್ದಾರೆ. ಅಮೆರಿಕದ ಪತ್ರಿಕೆಗಳಲ್ಲಿ ಹಿರಿಯ ಜರ್ನಲಿಸ್ಟ್ಗಳು ಕೂಡ ಬಹಳ ಟೀಕಿಸಿ ಲೇಖನಗಳನ್ನು ಬರೀತಾ ಇದ್ದಾರೆ. ಯಾಕೆ ಅಂತಂದ್ರೆ ಟ್ರಂಪ್ ಅವರ ಈ ನೀತಿಯೇ ಭಸ್ಮಾಸುರನ ನೀತಿ ಅಂತಿದೆ. ಟ್ರಂಪ್ ಈಗೇನು ಟ್ಯಾರಿಫ್ ಅನ್ನು ಹಾಕ್ತಾ ಇದ್ದಾರೆ, ಅಮೆರಿಕದ ಜನರಿಗೆ ಅದು ಹೊರೆ ಬೀಳುತ್ತೆ. ಇದರಿಂದಾಗಿ ಅಮೆರಿಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗುತ್ತೆ. ಕನಿಷ್ಠ ಪಕ್ಷ 4% ಇನ್ಫ್ಲೇಷನ್ ಜಾಸ್ತಿ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಆರಂಭದಲ್ಲಿ ಟ್ರಂಪ್ಗೆ ಇದು ಬಹಳ ಖುಷಿ ಕೊಡಬಹುದು. 1 ವರ್ಷಕ್ಕೆ $700 ಬಿಲಿಯನ್ ಅಮೆರಿಕಾಗೆ ಹೆಚ್ಚುವರಿ ಆದಾಯ ಬರುತ್ತೆ ಅಂತಂದ್ರೆ ಸಹಜವಾಗಿ ದೊಡ್ಡ ಸಾಧನೆ ಅಂತ ಟ್ರಂಪ್ ಬಿಂಬಿಸಿಕೊಳ್ಳಬಹುದು. ಆದ್ರೆ 1-2 ವರ್ಷದಲ್ಲಿ ಇದರ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಅಮೆರಿಕವೇ ಎದುರಿಸಬೇಕಾಗುತ್ತೆ. ಅಮೆರಿಕದ ಜನ ಬಂಡೇಳ್ತಾರೆ. ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್, ಎಲ್ಲದನ್ನ ಲಾಭ ನಷ್ಟದ ಲೆಕ್ಕಾಚಾರದಲ್ಲೇ ನೋಡುವಂತಹ ವ್ಯಕ್ತಿ. ಈಗಾಗಲೇ ಅಮೆರಿಕದ ಸಿಟಿಜನ್ಶಿಪ್ ಅನ್ನು ಪಡೆಯೋದಕ್ಕೋಸ್ಕರವಾಗಿ ಅವರು ಗೋಲ್ಡನ್ ಕಾರ್ಡ್ ಅನ್ನು ಘೋಷಣೆ ಮಾಡಿದ್ದಾರೆ. ಇದರಿಂದ ಅವರು ಈಗಾಗಲೇ $5 ಬಿಲಿಯನ್ ನಷ್ಟು ಕಮಾಯಿ ಮಾಡಿದೀವಿ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅಂದ್ರೆ ಟ್ರಂಪ್ ಘೋಷಣೆ ಮಾಡದಲ್ಲಿಂದ ಈವರೆಗೆ ವಾರ್ಷಿಕವಾಗಿ ಸರಿಸುಮಾರು ಒಂದು 4 ಲಕ್ಷದಿಂದ 5 ಲಕ್ಷ ಕೋಟಿಯಷ್ಟು ನಾವು ಇದರಿಂದ ಹಣ ಗಳಿಸ್ತೀವಿ ಅಂತ ಟ್ರಂಪ್ ಅಂದುಕೊಂಡಿದ್ದಾರೆ, ಕೇವಲ ಒಂದು ಗೋಲ್ಡನ್ ಕಾರ್ಡ್ ನಿಂದ. ಆದ್ರೆ ಈ ಗೋಲ್ಡನ್ ಕಾರ್ಡ್ ಅನ್ನು ಯಾಕೆ ತೆಗೆದುಕೊಳ್ತಾರೆ? ಅಮೆರಿಕದಲ್ಲಿ ಹೋಗಿ ವಾಸ ಮಾಡಬೇಕು. ಅಮೆರಿಕ ಭೂಲೋಕದ ಸ್ವರ್ಗ.
ಅಲ್ಲಿ ಬಿಸ್ನೆಸ್ ಮಾಡುವವರಿಗೆ ಉತ್ತಮವಾದಂತಹ ವಾತಾವರಣ ಇದೆ. ಅಲ್ಲಿ ₹100 ಇನ್ವೆಸ್ಟ್ ಮಾಡಿದ್ರೆ ₹200 ವಾಪಸ್ ತೆಗೆದುಕೊಳ್ಳಬಹುದು. ಈ ರೀತಿಯಾದಂತಹ ಒಂದು ಕಲ್ಪನೆ ಇದೆ. ಇದಕ್ಕೋಸ್ಕರವಾಗಿ ಅಮೆರಿಕದಲ್ಲಿ ಹಣ ಕೊಟ್ಟು ಗೋಲ್ಡನ್ ಕಾರ್ಡ್ ಅನ್ನು ಪಡೆದು ಅಲ್ಲಿ ವಾಸ ಮಾಡೋದಕ್ಕೂ ಜನ ಹಿಂದೆ ಮುಂದೆ ನೋಡೋದಿಲ್ಲ. ಆದ್ರೆ ಈಗ ಅದೇ ಟ್ರಂಪ್ ಏನ್ ಮಾಡಿದ್ದಾರೆ, ಟ್ಯಾರಿಫ್ ಅಸ್ತ್ರವನ್ನ ಪ್ರಯೋಗ ಮಾಡಿ ಎಲ್ಲಾ ದೇಶಗಳ ವಸ್ತುಗಳ ಮೇಲೆ ಅಮೆರಿಕದಲ್ಲಿ ಟ್ಯಾರಿಫ್ ಹಾಕ್ತಾ ಇದ್ದಾರೆ. ಇದರಿಂದ ಅಮೆರಿಕದಲ್ಲಿ ಬೆಲೆ ಏರಿಕೆ ಆಗುತ್ತೆ. ಒಮ್ಮೆ ಬೆಲೆ ಏರಿಕೆ ಆಯ್ತು ಅಂತಂದ್ರೆ ಅಮೆರಿಕದ ಜೀವನ ಮಟ್ಟವೂ ಕೂಡ ಕುಸಿಯೋದಕ್ಕೆ ಶುರುವಾಗುತ್ತೆ. ಹೇಗೆ ಅಂತಂದ್ರೆ, ಈ ಹಿಂದೆ ಒಬ್ಬ ವ್ಯಕ್ತಿ 1 ತಿಂಗಳು ಬದುಕೋದಕ್ಕೆ ₹1,00,000 ಖರ್ಚು ಮಾಡ್ತಾ ಇದ್ದ. ಅಷ್ಟು ಸಾಕಾಗ್ತಾ ಇತ್ತು ಅಂತ ಅಂದುಕೊಳ್ಳಿ. ಮುಂದೆ ಅಮೆರಿಕದಲ್ಲಿ $1.5 ಲಕ್ಷದಷ್ಟು ಹಣ ಬೇಕಾಗಬಹುದು. ಮಿತ್ರರೇ, ಅಮೆರಿಕದಲ್ಲಿ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾರೆ. ಅವರು ಡಾಲರ್ನಲ್ಲಿ ವೆಚ್ಚ ಮಾಡುವಂತದ್ದು. ನಾನು ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಅಷ್ಟರ ಮಟ್ಟಿಗೆ ಜನ ಬದುಕುವಂತಹದ್ದು ದುಬಾರಿ ಆಗಿಬಿಡುತ್ತೆ. ಇದರಿಂದ ಅಮೆರಿಕದಲ್ಲಿ ಗೋಲ್ಡನ್ ಕಾರ್ಡ್ ಕೊಟ್ರೆ ಅಲ್ಲಿ ಯಾರು ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ಇದ್ದಂತಹ ಕಾರ್ಡ್ಗಳನ್ನ ಮಾರಾಟ ಮಾಡ್ತಾರೆ. ಅಮೆರಿಕದ ಸಿಟಿಸನ್ಶಿಪ್ ಅನ್ನು ಪಡೆದುಕೊಂಡವರು ಕೂಡ ಯುರೋಪ್ನ ಯಾವುದೋ ರಾಷ್ಟ್ರಗಳಿಗೆ ವಲಸೆ ಹೋಗಬಹುದು. ಯುರೋಪ್ನಲ್ಲಿ ಅದೇ ಹಣದಲ್ಲಿ ಅದಕ್ಕಿಂತ ಅದ್ಭುತವಾಗಿ ಬದುಕು ಸಾಗಿಸಬಹುದಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಅಮೆರಿಕ ಬಿಟ್ಟು ವಲಸೆ ಹೋಗುವಂತವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗುತ್ತೆ. ಟ್ರಂಪ್ ಅವರ ಈ ಟ್ಯಾರಿಫ್ ಬರೆ ಇದೆಯಲ್ಲ, ಇದು 2 ಅಲಗಿನ ಕತ್ತಿ. ನೀವು ಯಾವ ಕಡೆ ಬೀಸಿದ್ರೂ ಕೂಡ ಕಟ್ಟಾಗುತ್ತೆ. ಆ ರೀತಿಯಾದಂತಹ ಪರಿಸ್ಥಿತಿಗೆ ಅಮೆರಿಕವನ್ನ ತಂದಿಟ್ಟಿದ್ದಾರೆ. ಟ್ರಂಪ್ ಅವರ ಈ ನೀತಿ ಇಡೀ ವಿಶ್ವದ ಮೇಲೆ ಪರಿಣಾಮ ಬೀರುತ್ತೆ. ಈಗಾಗಲೇ ಚೈನಾ ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ದಾಖಲಿಸಿದೆ. ನಾವಿದನ್ನ ಎದುರಿಸ್ತೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ನಾವೇನು ಹೆದರ್ಕೊಳ್ಳೋದಿಲ್ಲ, ಟ್ರಂಪ್ ಇನ್ನೂ ಬೇಕಾದರೆ ಟ್ಯಾರಿಫ್ ಹಾಕ್ಲಿ ಅಂತ ಚೈನಾದವರು ಹೇಳ್ತಾ ಇದ್ದಾರೆ. ಬದಲಾಗಿ ಅವರು ಏಷ್ಯಾದಲ್ಲಿ ಒಂದು ಕೂಟವನ್ನು ರಚನೆ ಮಾಡೋದಾಗಿಯೂ ಕೂಡ ಘೋಷಣೆ ಮಾಡಿದ್ದಾರೆ. ಜಪಾನ್, ಸೌತ್ ಕೊರಿಯಾ, ಚೈನಾ ಪರಸ್ಪರ ಬದ್ಧ ವೈರಿ ದೇಶಗಳು. ಇಂತಹ ದೇಶಗಳು ಈಗ ಟ್ರಂಪ್ ಟ್ಯಾರಿಫ್ ವಿರುದ್ಧ ಸಂಘಟಿತವಾಗಿ ಹೋರಾಟ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಚೈನಾ, ಸೌತ್ ಕೊರಿಯಾ ಮತ್ತು ಜಪಾನ್ ಮೂವರು ಒಂದಾಗ್ತಾರೆ. ಮಿತ್ರರೇ, ಇದು ವರ್ಲ್ಡ್ ಆರ್ಡರ್ ಅನ್ನೇ ಬದಲಾಯಿಸುತ್ತೆ. ಅಮೆರಿಕದ ಮಿತ್ರ ದೇಶವಾದಂತಹ ಸೌತ್ ಕೊರಿಯಾ ಮತ್ತು ಜಪಾನ್ ಚೈನಾದೊಂದಿಗೆ ಸೇರುತ್ತೆ ಅಂತಂದ್ರೆ ಊಹೆ ಮಾಡೋದಕ್ಕಾದರೂ ಸಾಧ್ಯವಾ? ಆದರೆ ಟ್ರಂಪ್ ಅವರ ಈ ಲೆಕ್ಕಾಚಾರ ಈ ರೀತಿಯಾದಂತಹ ಬದಲಾವಣೆಗಳಿಗೆ ಕಾರಣವಾಗ್ತಾ ಇದೆ. ಭಾರತದ ಗತಿ ಏನು? ಭಾರತಕ್ಕೆ ಏನಾದರೂ ಬೇರೆ ಆಪ್ಷನ್ಗಳು ಇದೆಯಾ ಕೇಳಿದ್ರೆ, ಭಾರತಕ್ಕಿರುವಂತಹದ್ದು 2 ಆಪ್ಷನ್ ಮಾತ್ರ. ಮೊದಲನೇದಾಗಿ ಅಮೆರಿಕದ ಜೊತೆಗೆ ಇನ್ನಷ್ಟು ಚೌಕಾಸಿಯನ್ನ ಮಾಡಿ ಟ್ರೇಡ್ ಡೀಲ್ ಅನ್ನ ಮಾಡಿಕೊಳ್ಳುವಂತಹದ್ದು. ಈಗೇನು 26% ಟ್ಯಾರಿಫ್ ಅನ್ನು ವಿಧಿಸಿದ್ದಾರೆ, ಟ್ರಂಪ್ ಅವರ ಮನವೊಲಿಸಿ ಅದನ್ನು 20%ಗೋ 18%ಗೋ ಅಥವಾ 15%ಗೋ ಕುಸಿಯುವಂತೆ ಮಾಡುವಂತಹದ್ದು. ಅಥವಾ ಎರಡನೇ ಆಪ್ಷನ್ ಏನು ಕೇಳಿದ್ರೆ, ಈಗ ಚೈನಾ, ಜಪಾನ್, ಸೌತ್ ಕೊರಿಯಾ ಒಂದಾಗಿದಾವಲ್ಲ, ಅದರ ಜೊತೆಗೆ ಭಾರತ ಕೂಡ ಸೇರ್ಕೊಳ್ಳುವಂತಹದ್ದು. ಚೈನಾ ಈಗಾಗಲೇ ಆಫರ್ ಅನ್ನು ಕೊಟ್ಟಿದೆ. ಈ ಹಿಂದೆಯೇ ಅವರು ಕೆಲವೊಂದಷ್ಟು ತನ್ನ ಗ್ಲೋಬಲ್ ಟೈಮ್ಸ್ ನಲ್ಲಿ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ರು. ಏಷ್ಯಾದಲ್ಲಿ ಎಲಿಫೆಂಟ್ ಮತ್ತು ಡ್ರ್ಯಾಗನ್ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ದೆ ಆದರೆ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಏಷ್ಯಾದಲ್ಲಿರುವಂತಹ ಭಾರತ ಮತ್ತು ಚೈನಾ ಒಂದಾದ್ರೆ ಅಮೆರಿಕ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಚೈನಾದವರು ಹೇಳ್ತಾ ಇದ್ರು. ಭಾರತದ ಅನಿವಾರ್ಯತೆ ಈಗ ಚೈನಾಗೆ ಸೃಷ್ಟಿಯಾಗಿದೆ. ಆದರೆ ಭಾರತ ಚೈನಾ ಆಪ್ಷನ್ ಅನ್ನು ಒಪ್ಕೊಳ್ಳುತ್ತಾ? ಅದಿರುವಂತಹದ್ದು ಪ್ರಶ್ನೆ. ಯಾಕಂದ್ರೆ ಭಾರತಕ್ಕೆ ಚೈನಾ ಜೊತೆಗೆ ಒಂದಷ್ಟು ಸಮಸ್ಯೆಗಳು ಕೂಡ ಇದೆ. ಹೀಗಾಗಿ ಟ್ರಂಪ್ ಅವರ ಈ ಒಂದು ಟ್ಯಾರಿಫ್ ನೀತಿಯ ಬಗ್ಗೆ ಭಾರತ ಮುಂದೇನ್ ಮಾಡುತ್ತೆ ಎನ್ನುವಂತದ್ದು ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಇದರ ನಡುವೆ ಮಿತ್ರರೇ, ಟ್ರಂಪ್ ಅವರ ಈ ನೀತಿಯ ಬಗ್ಗೆ ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಜೊತೆಗೆ ಇದೊಂದು ಹಾಸ್ಯಾಸ್ಪದವಾಗಿಯೂ ಕೂಡ ಇದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಟ್ರಂಪ್ ಅವರ ಈ ಟ್ಯಾರಿಫ್ ನೀತಿಯನ್ನ ಬಹಳ ಯಾರೋ ಪ್ರಬುದ್ಧರು, ಅಂದ್ರೆ ಬಹಳ ಬುದ್ಧಿ ಇದ್ದಂತವ್ರು ಯಾರೋ ರೂಪಿಸಿದಂತೆ ಕಾಣ್ತಾ ಇಲ್ಲ. ಅದಕ್ಕೊಂದು ಉದಾಹರಣೆಯನ್ನ ಕೊಡ್ತೀನಿ. ಆಸ್ಟ್ರೇಲಿಯಾದ ಬಳಿ ಹರ್ಡ್ ಅಂಡ್ ಮೆಕ್ಡೊನಾಲ್ಡ್ ಅನ್ನುವಂತಹ ಒಂದು ದ್ವೀಪ ಇದೆ. ಆ ದ್ವೀಪದ ಮೇಲೆ ಟ್ರಂಪ್ ಅವರು 10% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಆ ದ್ವೀಪದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯು ಕೂಡ ಅಧಿಕೃತವಾಗಿ ವಾಸ ಮಾಡೋದಿಲ್ಲ. ಅಲ್ಲೇನಿದ್ರು ಕೂಡ ಪೆಂಗ್ವಿನ್ಗಳು ಮಾತ್ರ ವಾಸ ಮಾಡ್ತವೆ. ಅಂತಹ ದ್ವೀಪದ ಮೇಲೂ ಕೂಡ ಟ್ರಂಪ್ ಅವರು 10% ಟ್ಯಾರಿಫ್ ಹಾಕಿದ್ದಾರೆ. ಅಂದ್ರೆ ಅಮೆರಿಕ ಏನಾದ್ರೂ ಪೆಂಗ್ವಿನ್ ಜೊತೆಗೆ ವ್ಯಾಪಾರ ಸಂಬಂಧವನ್ನ ಇಟ್ಕೊಂಡಿದ್ಯಾ? ಪೆಂಗ್ವಿನ್ಗಳು 10% ಟ್ಯಾರಿಫ್ ಅನ್ನ ಕಟ್ತವ? ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಟೀಕಿಸಲಾಗ್ತಾ ಇದೆ. ಅಂದ್ರೆ ಟ್ರಂಪ್ ಅವರ ಈ ಒಂದು ಟ್ಯಾರಿಫ್ ನೀತಿಗೆ ಯಾವುದೇ ತಳಬುಡ ಇಲ್ಲ, ಮನಸ್ಸಿಗೆ ಬಂದಂತೆ ಇದನ್ನು ವಿಧಿಸಲಾಗಿದೆ. ಟ್ರಂಪ್ ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಘೋಷಣೆ ಮಾಡಿದ್ರಲ್ಲ, ಅದನ್ನ ಈಡೇರಿಸುವಂತಹ ಒತ್ತಡದಲ್ಲಿ ಈ ಟ್ಯಾರಿಫ್ ನೀತಿಯನ್ನ ಘೋಷಿಸಲಾಗಿದೆ. ಇದರಿಂದಾಗಿ ಅಮೆರಿಕದ ಎಕಾನಮಿಗೆ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಕೊಡುತ್ತೆ. ಇಡೀ ವಿಶ್ವದಲ್ಲಿ ರಿಸೆಷನ್ ಆರಂಭವಾದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳಿ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಮಿತ್ರರೇ, ಈಗಾಗಲೇ ಇದರ ಎಫೆಕ್ಟ್ ಕಾಣೋದಕ್ಕೆ ಸಿಗ್ತಾ ಇದೆ. ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಕೂಡ ಕುಸಿತವನ್ನ ಕಂಡಿದೆ. ಭಾರತದಲ್ಲೂ ಕೂಡ ಸ್ಟಾಕ್ ಮಾರ್ಕೆಟ್ ಮತ್ತೆ ಕುಸಿತವನ್ನ ಆರಂಭಿಸಿದೆ. ವಿಶ್ವದಲ್ಲಿ ಬಹುತೇಕ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳಲ್ಲೂ ಕೂಡ ಭಾರಿ ಏರಿಳಿತ ಆರಂಭವಾಗಿದೆ. ಓವರ್ ಆಲ್ ಆಗಿ ಈ ಬಗ್ಗೆ ನೀವೇನು ಹೇಳ್ತೀರಿ? ಟ್ರಂಪ್ ಅವರ ಟ್ಯಾರಿಫ್ ನ ವಿರುದ್ಧವಾಗಿ ಭಾರತ ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಬೇಕು? ನಾವು ಚೈನಾದ ಜೊತೆಗೆ ಕೈ ಜೋಡಿಸಬೇಕಾ ಅಥವಾ ಅಮೆರಿಕದ ಜೊತೆಗೆ ಇನ್ನೊಂದಷ್ಟು ಚೌಕಾಸಿಯನ್ನ ಮಾಡಬೇಕಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್